ಇದೆಯಾ ಇಲ್ಲ ಎಂಬ ನಿಟ್ಟಿನಲ್ಲಿ ಅದು ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆ ಜನತೆಗೆ ಕಾಡ್ತಾ ಇದೆ. ಯಾಕಂದರೆ ಇವತ್ತ ಉತ್ತರ ಕರ್ನಾಟಕದಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ಈ 2-3 ಜಿಲ್ಲೆಯರ ಮಳೆ ಹಾನಿನಿಂದ ಬಹಳಷ್ಟು ನಷ್ಟವಾಗಿ ಸಾಕಷ್ಟು ಖರೀಫ್ದು ಎಲ್ಲ ಬೆಳೆಗಳು ಆಲ್ಮೋಸ್ಟ್ ಆಲ್ ಸೋಯಾ, ತೊಗರಿ, ಉದ್ದು, ಹೆಸರು ಎಲ್ಲ ಹೊಂಟೋಗಿದೆ. ಸರ್ವೆ ಕಾರ್ಯ ಮುಗಿದಿದೆ, ಸರ್ಕಾರದ ರಿಪೋರ್ಟ್ ಹೋಗಿದೆ. SDRF, NDRF ದುಡ್ಡು ಅವ್ರ ಹತ್ರ ಅಕೌಂಟ್ಸಲ್ಲಿ ಇದೆ. ಇವರು ಅದ್ರ ಜೊತೆಯಲ್ಲಿ ನಾವು ಸೇರಿಸಿ ಕೊಡ್ತೀವಿ ಎಂಬ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದವ್ರು ಹೇಳಿದ್ರು. ಇವತ್ತಿನವರೆಗೆ ರೈತರಿಗೆ ಏನದಲ್ಲ ಅವ್ರ ಅಕೌಂಟ್ದಲ್ಲಿ ಯಾವ ಒಂದು ಬಿಡಿಗಾಸು ದುಡ್ಡು ಹಾಕಿಲ್ಲ. ಇಂಥ ದೊಡ್ಡ ಹಬ್ಬಗಳು, ದಸರಾ ಮುಗ್ದೋಯ್ತು, ದೀಪಾವಳಿ ಮುಗ್ದೋಯ್ತು, ಮತ್ತು ನೋಡಿ ನಿನ್ನೆ ಹಿಡಿದು ಇವತ್ತ ಆಂಧ್ರದಲ್ಲಿ ಬಂದಂಥ ಒಂದು ಚಂಡಮಾರುತ ಇವತ್ತು ನಮ್ಮ ಕಡೆ ಅಪ್ಪಳಿಸ್ಕೊಂಡು ನಿನ್ನೆ ಹಿಡಿದು ಮಳೆ ಸ್ಟಾರ್ಟ್ ಆಗಿದೆ. ಇದು 3 ದಿವಸ ಇರುತ್ತೆ ಮಳೆ. ಹಾಗಾಗಿ ನಾನು ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಹೇಳಕ್ ಬಯಸ್ತೀನಿ, ತಮ್ಮ ಮುಖಾಂತರ ತಮ್ಮ ಅದು ಯಾವುದೋ ಒಂದು ಬಡದಾಟಗಳು ಬಿಟ್ಟು ರಾಜ್ಯದ ರೈತರು ಏನು ದೇಶದ ಬೆನ್ನೆಲುಬು ಅಂತೇಳಿ ನಾವು ಹೇಳ್ತೀವಿ, ಅವ್ರ ಪರವಾಗಿ ಸ್ವಲ್ಪ ಕಡು ತೆರಬೇಕು ಎಂಬ ನಿಟ್ಟಿನಲ್ಲಿ ತಮ್ಮ ಮುಖಾಂತರ ನಾನು ಹೇಳಕ್ ಬಯಸ್ತೀನಿ. ಸರ್ಕಾರ ಇನ್ನೂ ಜೀವಂತಿದೆ ಎಂಬ ನಿಟ್ಟಿನಲ್ಲಿ ತಾವು ಪ್ರೂವ್ ಮಾಡಿ. ಎಲ್ಲೋ ಒಂದು ನಾವು ಗ್ಯಾರಂಟಿ ಕೊಡ್ಲಿದ್ದೀವಿ ಅಂತೇಳಿ ಎಲ್ಲ ರೈತರಿಗೆಲ್ಲ ಈ ರೀತಿ ಕಡೆಗಣಿಸೋದು ಸರಿಯಿಲ್ಲ. ನಿಜಕ್ಕೂ ಭಾಳ ನೋವಾಗುತ್ತೆ. ಇವತ್ತು ಸರ್ಕಾರ ಭಾಳ ಭಾಳ ಟೈಮ್ ಆಗೋಗಿದೆ. ಅದಕ್ಕೆ ಸಮಸ್ತ ರೈತರ ಪರವಾಗಿ ನಾನು ಕಡೆ ನಿಂತು ಕೇಳ್ಕೊತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಗಳೇ, ತಾವರ ಆದ್ರೆ ಇವತ್ತ ಇಮ್ಮಿಡಿಯೇಟು ರೈತರ ಅಕೌಂಟಿಗೆ ದುಡ್ಡು ಹೋಗಂಗೆ ಮಾಡಿ. ಒಂದು ದಿವಸ ಬೆಂಗಳೂರಿನಲ್ಲಿದ್ದೆ, ಕೆಲವು ಭಾಳ ಎಕ್ಸ್ಪರ್ಟ್ಸ್ ಆ PPMP ಡಿಪಾರ್ಟ್ಮೆಂಟ್ನಿಂದ ಬಂದು ಇದು ಯಾವ್ಯಾವ ರೀತಿ ಜನರಿಗೆ ನೋಡಿ ಸರ್ಕಾರದವ್ರು ಏನು ಮಾಡಿದಾರ, ಅವರು ಆನ್ಲೈನು ಹಾಕಿದ ತಕ್ಷಣ ಅದು ಎಷ್ಟು ಫೀಸ್ ಕಟ್ಟಬೇಕು ಅಂತೇಳಿ ಹೇಳ್ತಾ ಇದೆ ಎಂಬ ನಿಟ್ಟಿನಲ್ಲಿ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅದಕ್ಕೆ ಸಾಧಕ ಬಾಧಕ ಎಲ್ಲ ನೋಡ್ಕೊಂಡೇ ಇವತ್ತು ಕುಮಾರಸ್ವಾಮಿ ಅವರು ಜನರಿಗೆ ಕರೆ ಕೊಟ್ಟಿದ್ದಾರೆ. ಮತ್ತು ಇದು ರಾಜ್ಯದ ಜನತೆ ಲೆಕ್ಕ ಹಾಕಬೇಕಾಗಿದೆ. ಇವತ್ತು ಕುಮಾರಸ್ವಾಮಿ ಅವರು ಹೇಳಿದಾರಂತಲ್ಲ, ಆನ್ಲೈನ್ ಇದೆ, ಕರೆಕ್ಟ್ ಹೇಳ್ಯಾರ ರಾಂಗ್ ಹೇಳ್ಯಾರ ಅಂತೇಳಿ ನಿಮಗೆ ಹೋದ ತಕ್ಷಣ ಗೊತ್ತಾಗುತ್ತಲ್ಲ. ಹಾಗಾಗಿ ಇವತ್ತ ಸರ್ಕಾರ ಜನರಿಗೆ ದಿಕ್ ತಪ್ಸಂತ ಕೆಲಸ ಮಾಡ್ತಾ ಇದೆ ಅಂತ ಕುಮಾರಸ್ವಾಮಿ ಅವರೇನು ಹೇಳಿದಾರ, ಅದು ಕರೆಕ್ಟ್ ಇದೆ. ಹಾಗೆ ಹಾಕ್ತೀನಿ ಅಂತ ಹೇಳಿದರು, ದಸರಾ ಹಬ್ಬಕ್ಕೆ ಹಾಕ್ತೀನಿ ಅಂತ ಹೇಳಿದರು. ಇನ್ನೂ ತನ ಆಗಿಲ್ಲ. ಅದಕ್ಕೆ ನಾನು ಇನ್ನೂ ಒಂದು ಮುಂದುವರೆದ ಸರ್ಕಾರ ಇದೆಯಾ, ಇನ್ನೊಂದು ಆಗಿದೆ ಅಂತ ಕೇಳೋಕ್ಕಿಂತ ಮೊದಲು ಇದೆ ಅಂತ ತೋರಿಸ್ಕೊಡ್ರಿ ಅಂತೇಳಿ ಇವತ್ತು ಹೇಳ್ತಾ ಇದ್ದೀನಿ. ಇದರಲ್ಲಿ ಬೇರೆ ಮಾತಿಲ್ಲ. ಕಾಂಗ್ರೆಸ್ ಬಂದು ಈ 2.5 ವರ್ಷದಲ್ಲಿ ಇವು 5 ಗ್ಯಾರಂಟಿ ಬಿಟ್ಟು ರೈತರ ಗ್ಯಾರಂಟಿ ಯಾವ್ದು ಕೊಟ್ಟಿದ್ದಾರ ಅಂತ ಹೇಳಿ ನನಗೆ ನಾಳೆ ಸಂಜೆ ತನ ಹೇಳ್ರಿ. 6ನೇ ಗ್ಯಾರಂಟಿ ಈ ರಾಜ್ಯದ ರೈತರ ಪರವಾಗಿ ನಾವು ಮಾತಾಡ್ತಾ ಇದ್ದೀವಿ. ರೈತರ ಗ್ಯಾರಂಟಿ ಯಾವುದಿದೆ ಹೇಳಿ. ಬಿಡಿ, ಅದೆಲ್ಲ ಅವರು ಕಾಂಗ್ರೆಸ್ನವ್ರಿಗೆ ಬಿಟ್ಟಿದ್ದು. ನಾವು ಈಗ ರಾಜ್ಯದ ರೈತರ ಪರವಾಗಿ ಇರೋಂಥ CM ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಇಮ್ಮಿಡಿಯೇಟಾಗಿ ದುಡ್ಡು ರಿಲೀಸ್ ಮಾಡಿ ಅಷ್ಟೇ. ಬಿಟ್ಟು ಗೊತ್ತಾಯ್ತಾ, ರೈತರ ಪರವಾಗಿ ಧಾವಿಸಿ, ಎಲ್ಲರೂ ರೈತರ ಪರವಾಗಿ ಆವಾಜ್ ಎತ್ರಿ. ರೈತರದ ಶಾಪ ಹತ್ತು ಯಾರಿಗಾರ ಅಂತಂದ್ರೆ ಆ ಪಾರ್ಟಿನೂ ಮುಂದಕ್ಕೆ ಬರಲ್ಲ, ಯಾರು ಮುಂದಕ್ಕೆ ಬರಲ್ಲ.